ಕಥೆ ಬುದ್ಧಿವಂತ ಕೋತಿ. ವಿಕ್ರಮ್ಗಢದ ಕಾಡಿನಲ್ಲಿ ಭಯಂಕರ ಸಿಂಹವೊಂದು ತನ್ನ ಪತ್ನಿ ಸಿಂಹಿಣಿಯೊಂದಿಗೆ ವಾಸವಾಗಿತ್ತು. ಕಾಡಿನ ಒಂದು ದೊಡ್ಡ ಗುಹೆಯಲ್ಲಿ ಸಿಂಹ ಹಾಗೂ ಸಿಂಹಿಣಿ ನೆಲೆಸಿದ್ರು. ಕಾಡಿನ ಎಲ್ಲಾ ಸಣ್ಣ ದೊಡ್ಡ ಪ್ರಾಣಿಗಳು ಸಿಂಹವನ್ನ ನೋಡಿದ್ರೆ ಭಯ ಪಡ್ತಿದ್ವು. ಸಿಂಹ ಪ್ರತಿದಿನ ಹಲವು ಪ್ರಾಣಿಗಳನ್ನ ಬೇಟೆಯಾಡಿ ತಂದು ಸಿಂಹಿಣಿಗೆ ಭರ್ಜರಿಯಾಗಿ ಉಣಬಡಿಸ್ತಿತ್ತು. ಒಂದು ದಿನ ಸಿಂಹಿಣಿ ಸಿಂಹಕ್ಕೆ ಹೇಳಿದ್ಲು, ಇಲ್ಲಿ ಕೇಳಿ ಅಂದ್ರೆ ನನಗೆ ತುಂಬಾ ದಿವಸದಿಂದ ನಮ್ಮ ಅಮ್ಮನ್ ತುಂಬಾ ನೆನಪಾಗ್ತಾ ಇದೆ. ನಾನು ನಮ್ಮ ಅಮ್ಮನ ಹತ್ರ ಹೋಗ್ಬೇಕು. ನೀವಿವತ್ತು ನನ್ನನ್ನ ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದ್ಬಿಡಿ. ಹಾಗೆ ಆಗಲಿ. ನಾವು ಸಂಜೆಯ ನಂತರ ನಿಮ್ಮ ತಾಯಿಯ ಮನೆಗೆ ಹೋಗೋಣ. ನಾನು ಕೆಲವು ತಿಂಗಳುಗಳ ಕಾಲ ನಿನ್ನ ಜೊತೆ ಅಲ್ಲೇ ಇರ್ತೀನಿ. ಹಾಗಾದ್ರೆ ನಾ ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತೀನಿ. ವಿಕ್ರಮ್ಗಢದಿಂದ ತುಂಬಾ ದೂರದಲ್ಲಿರುವ ಹಳದಿ ಘಾಟಿನ ಕಾಡಿನಲ್ಲಿ ಸಿಂಹಿಣಿಯ ಅಮ್ಮನ ಮನೆ ಇತ್ತು. ಸಿಂಹ ಮತ್ತು ಸಿಂಹಿಣಿ ಹೊರಡಲು ತಯಾರಿಯಾಗ್ತಿದ್ರು. ಈ ಕಡೆ ವಿಕ್ರಮ್ಗಢದ ಕಾಡಿನಲ್ಲಿ ಕೋತಿಯೊಂದು ತನ್ನ ಪತ್ನಿ ಚಮೇಲಿ ಹಾಗೂ ಪುಟ್ಟ ಮಗುವಿನೊಂದಿಗೆ ಸುಖವಾಗಿ ಮರದ ಮೇಲೆ ವಾಸ ಮಾಡ್ತಿತ್ತು. ಕೋತಿ ಮೆಲ್ಲನೆ ಮರದಲ್ಲಿ ಕುಳಿತು ಸಿಂಹ ಮತ್ತು ಸಿಂಹಿಣಿಯ ಮಾತುಗಳನ್ನ ಕೇಳಿಸ್ಕೊಳ್ತಿತ್ತು. ಅದು ತುಂಬಾ ಖುಷಿಯಿಂದ ಚಮೇಲಿ ಬಳಿ ತೆರಳಿ ಹೀಗ್ ಹೇಳ್ತು, ಇಲ್ ಕೇಳು ಚಮೇಲಿ, ಒಂದು ಖುಷಿ ವಿಚಾರ ಇದೆ. ನಾನ್ ಯಾವ್ದೇ ಕಾರಣಕ್ಕೂ ನೀನ್ ಹೇಳೋ ಮಾತನ್ನ ಕೇಳೋದೇ ಇಲ್ಲ. ನಮ್ಗಿರೋದಕ್ ಮನೆ ಎಲ್ಲಿವರೆಗೂ ನೋಡಲ್ಲ ಅಲ್ಲಿವರೆಗೂ ಕೇಳಲ್ಲ. ಮಳೆಗಾಲ ಬಂದ್ಬಿಟ್ರೆ ನಮ್ ಬಗ್ಗೆ ಒಂದಿಷ್ಟು ಚಿಂತೆನೇ ಇಲ್ಲ. ಈ ಕಾಡಲ್ಲಿರೋ ಎಲ್ಲಾ ಮರಗಳನ್ನ ಹಿಡ್ಕೊಂಡು ಈ ಕಡೆಯಿಂದ ಆ ಕಡೆ ನೇತಾಡ್ಬೇಕು. ನಾನ್ ಮಳೆಗಾಲದಲ್ಲಿ ಚಿಕ್ಕ ಮಗುನ್ ತಗೊಂಡು ಈ ದೊಡ್ಡ ಕಾಡಲ್ಲಿ ಎಲ್ಲಂತ ಅಲಿಬೇಕು. ಅರೆ, ನಿಜವಾಗ್ಲೂ ಮನೆಯ ವ್ಯವಸ್ಥೆ ಆಗೋಗಿದೆ. ಏನು? ಆ ಮನೆ ವ್ಯವಸ್ಥೆ ಎಲ್ಲಾಗಿದೆ? ಸಿಂಹದ ಗುಹೆಯಲ್ಲಿ. ನಿಜವಾಗ್ಲೂ ನಿನಗ್ ತಲೆ ಕೆಟ್ಟೋಗಿದೆ. ಸಿಂಹದ ಗುಹೆಯಲ್ಲಿ ನಾವ್ ಹೇಗಿರಕ್ಕಾಗುತ್ತೆ? ಹೋದ್ರೆ ನಮ್ಮನ್ನ ತಿನ್ಬಿಡುತ್ತೆ. ಸಿಂಹ ಮತ್ತೆ ಸಿಂಹಿಣಿ ಕೆಲವು ತಿಂಗಳುಗಳ ಮಟ್ಟಿಗೆ ಈ ಕಾಡನ್ನು ಬಿಟ್ಟು ದೂರ ಅವರ ತಾಯಿಯ ಹತ್ತಿರ ಹಳದಿ ಘಟ್ಟದ ಕಾಡಿಗೆ ಹೋಗ್ತಿದಾವೆ. ಮಳೆಗಾಲ ಮುಗಿಸ್ಕೊಂಡೇ ಬರೋದು. ಯಾವಾಗ ಹೋಗ್ತಿದ್ದಾರೆ ಸಿಂಹ ಸಿಂಹಿಣಿ? ಇವತ್ತು ಸಂಜೆ ಇಬ್ಬರು ಹೋಗ್ತಿದ್ದಾರೆ. ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಏನು ಅಂದ್ರೆ ಅಕಸ್ಮಾತಾಗಿ ಸಿಂಹ ಬಂದ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಅಂತಾನೆ ನನ್ನ ಹತ್ರ ಒಂದು ಉಪಾಯ ಇದೆ. ಆ ಉಪಾಯ ಏನು ಅಂತ ಹೇಳ್ತೀರಾ? ಸ್ವಲ್ಪ ನೀನು ಮುಂದೆ ಬರ್ತೀಯಾ? ಆ ಉಪಾಯವನ್ನ ನಾನು ನಿನ್ನ ಕಿವಿಯಲ್ಲೇ ಹೇಳ್ತೀನಿ. ಚಮೇಲಿ ತನ್ನ ಕಿವಿಯನ್ನ ತನ್ನ ಪತಿಯ ಬಳಿಗೆ ತಗೊಂಡು ಹೋಗ್ತಾಳೆ. ಕೋತಿ ಚಮೇಲಿಯ ಕಿವಿಯಲ್ಲಿ ಗುಟ್ಟು ಮಾತನ್ನ ಹೇಳುತ್ತೆ. ಇದನ್ನ ಕೇಳಿಸ್ಕೊಂಡು ಅವಳು ಖುಷಿ ಆಗ್ತಾಳೆ. ಅರೆ ವಾ ನನ್ನ ಯಜಮಾನ್ರೇ, ಇದು ಬಹಳ ಒಳ್ಳೆ ಉಪಾಯ. ನಾವು ಸಿಂಹದ ಗುಹೆಯಲ್ಲಿ ಆರಾಮಾಗಿರ್ಬೋದು. ಸಿಂಹ ಮತ್ತು ಸಿಂಹಿಣಿ ಕಾಡು ಬಿಟ್ಟು ತೆರಳುತ್ತಾರೆ. ಕೋತಿಗಳು ಸಿಂಹದ ಗುಹೆಯಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭಿಸ್ತವೆ. ಸಿಂಹ ಕಾಡಿನಲ್ಲಿಲ್ದೇ ಇರೋ ಕಾರಣ ಎಲ್ಲಾ ಪ್ರಾಣಿಗಳು ಖುಷಿಯಾಗಿರ್ತವೆ. ಸಂತೋಷದಿಂದ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ತಮ್ಮ ತಮ್ಮ ಮಧುರ ಸ್ವರದಿಂದ ಹಾಡಲು ಕುಣಿಯಲು ಪ್ರಾರಂಭಿಸಿದ್ವು. ಕೋತಿಗಳೊಂದಿಗೆ ಮಾತನಾಡಲು ಆರಂಭಿಸಿದ್ವು. ಕೋತಿ ಅಣ್ಣ, ತಗೋ ಈ ಹಣ್ಣು ತಿನ್ನು. ಗಿಳಿ ತನ್ನ ರೆಕ್ಕೆಯನ್ನ ಬಡಿತಾ ಹಾರ್ತಿದೆ. ಆ ವೇಳೆ ಆನೆ ಕಬ್ಬುಗಳನ್ನ ತಂದು ನೀಡುತ್ತೆ. ಕೋತಿ ಅಣ್ಣ, ಇದನ್ ತಗೋ, ಕಬ್ಬು ಬಹಳ ಸಿಹಿಯಾಗಿದೆ. ಧನ್ಯವಾದಗಳು ಆನೆ ಅಣ್ಣ. ಆನೆ ಕುಣಿಯುತ್ತಾ ಅಲ್ಲಿಂದ ತೆರಳುತ್ತೆ. ಇದು ತಗೊಳ್ಳಿ ಕೋತಿ ಅಣ್ಣ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಕೆಂಪು ಕೆಂಪು ಕ್ಯಾರೆಟು. ಕೋತಿ ಅಣ್ಣ, ನಿನಗೆ ಬಹಳ ಸುಂದರವಾದ ಮನೆ ಸಿಕ್ಕಿದೆ. ಧನ್ಯವಾದಗಳು ಕತ್ತೆ ಅಣ್ಣ. ಹೀಗೆ ದಿನ ಕಳೆಯುತ್ತೆ. ತುಂಬಾ ಸಂತೋಷದಿಂದ ಕೋತಿ ಕುಟುಂಬ ಸಿಂಹದ ಗುಹೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸುತ್ತೆ. ಪದೇ ಪದೇ ಮಳೆ ಸುರಿತಾ ಇರುತ್ತೆ. ಚಮೇಲಿ ಮತ್ತು ಅದರ ಮಗು ಖುಷಿಯಿಂದ ಆಟ ಆಡ್ತಿರ್ತಾರೆ. ಏನು ಅಂದ್ರೆ ನನಗ್ ಭಯ ಆಗ್ತಾ ಇದೆ. ಯಾಕೆ? ಸ್ವಲ್ಪ ದಿನಗಳ ನಂತರ ಸಿಂಹ ಏನಾದ್ರೂ ಬಂದ್ರೆ ನಮ್ಮನ್ ತಿನ್ಬಿಡುತ್ತೆ. ಮಳೆಗಾಲ ಮುಗೀತಾ ಬಂತು. ಚಿಂತೆ ಮಾಡುವಂತದ್ದೇನೂ ಇಲ್ಲ ಚಮೇಲಿ, ನಾನಿದ್ದೀನಲ್ಲ. ಹೀಗೆ ಹೇಳ್ತಾ ಕೋತಿ ಅಲ್ಲಿಂದ ಸೀದಾ ಮಾವಿನ ಮರದ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತೆ. ಕೆಲ ಸಮಯ ಕಳೆದ ನಂತರ ಒಂದು ದಿನ ರಾತ್ರಿ ಕಾಡಿನಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆ ಸುರಿಯೋದಕ್ಕೆ ಪ್ರಾರಂಭಿಸುತ್ತೆ. ಚಮೇಲಿ, ಕೋತಿ ಹಾಗೂ ಅದರ ಮಗು ಗುಹೆಯಲ್ಲಿ ಕುಳಿತು ಮಳೆ ನಿಲ್ಲೋದನ್ನ ಕಾಯ್ತಿರ್ತಾರೆ. ಕಾಡಿನಲ್ಲಿದ್ದ ಎಲ್ಲಾ ಮೃಗಗಳು ಮಳೆಯಿಂದ ರಕ್ಷಿಸಿಕೊಳ್ಳೋದಕ್ಕೆ ತಮ್ಮ ತಮ್ಮ ಮನೆಗಳಲ್ಲಿ ಸುಮ್ಮನೆ ಕುಳಿತಿರ್ತಾರೆ. ಪದೇ ಪದೇ ಆಕಾಶದಲ್ಲಿ ಮಿಂಚು ಬರ್ತಾ ಇರುತ್ತೆ. ಕೋತಿಯ ಮಗು ಭಯದಿಂದ ತಾಯಿಯನ್ನ ಅಪ್ಪಿಕೊಳ್ಳುತ್ತೆ. ಏನು ಅಂದ್ರೆ ಮಗು ತುಂಬಾನೇ ಭಯ ಪಡ್ತಾ ಇದೆ. ಕೊಡು ಮಗುನ, ನನಗೆ ಕೊಡು, ನಾನಿವನನ್ನ ಮಲಗಿಸ್ತೀನಿ. ಕೋತಿ ತನ್ನ ಮಗುವನ್ನ ಮಡಲಲ್ಲಿ ಕೂರಿಸ್ಕೊಂಡು ಸಂತೈಸೋದಕ್ಕೆ ಶುರು ಮಾಡುತ್ತೆ. ಹಾಗೆ ಆ ರಾತ್ರಿ ಕಳೆದು ಹೋಗುತ್ತೆ. ಬೆಳಗಾಗುತ್ತೆ.
ಮಳೆನೂ ನಿಲ್ಲುತ್ತೆ. ಎಲ್ಲಾ ಪ್ರಾಣಿ ಪಕ್ಷಿಗಳು ತಮ್ಮ ಗೂಡಿನಿಂದ ಹೊರಬರೋದಕ್ಕೆ ಪ್ರಾರಂಭಿಸ್ತವೆ. ಈ ವೇಳೆ ಅನಿರೀಕ್ಷಿತವಾಗಿ ಕಾಗೆಯೊಂದು ದೂರದಿಂದ ಭಾರೀ ವೇಗದಲ್ಲಿ ಹಾರ್ಕೊಂಡು ಬಂದು ಭಯದಿಂದ ಎಲ್ಲರನ್ನೂ ಎಚ್ಚರಿಸೋದಕ್ಕೆ ಪ್ರಾರಂಭಿಸ್ತಾ ಹೀಗ್ ಹೇಳುತ್ತೆ, ಎಲ್ರೂ ಕೇಳಿಸ್ಕೊಳ್ಳಿ, ಸಿಂಹ ಕಾಡಿನ ಕಡೆಗೆ ಬರ್ತಾ ಇದೆ. ನಾನು ನನ್ನ ಕಣ್ಣಾರೆ ನೋಡಿದೀನಿ. ಎಚ್ಚರಿಕೆ, ಸಿಂಹ ಬರ್ತಾ ಇದೆ. ಕಾಗೆ ಮಾತು ಕೇಳಿ ಚಮೇಲಿಗೆ ಭಯವಾಗುತ್ತೆ. ಅದು ಕೋತಿಯೊಂದಿಗೆ ಹೇಳುತ್ತೆ, ಏನು ಅಂದ್ರೆ ಸಿಂಹ ಬರೋ ಹಾಗಿದೆ. ಈಗ ನಾವು ಎಲ್ಲಿ ಹೋಗೋದು? ಏನಾದ್ರೂ ಮಾಡ್ಲೇಬೇಕು. ಇಲ್ಲಿ ಸಿಂಹ ಎಲ್ಲರನ್ನು ತಿನ್ಬಿಡುತ್ತೆ. ಏನು ಮಾಡೋ ಅವಶ್ಯಕತೆ ಇಲ್ಲ, ನಾನಿದ್ದೀನಲ್ಲ. ಯಾವಾಗ ಸಿಂಹ ಇಲ್ಲಿಗೆ ಬರುತ್ತೋ ಆಗ ನೀನು ಆ ಉಪಾಯ ಹೂಡು. ನಾನು ನಿನ್ನ ಕಿವಿಯಲ್ಲಿ ಹೇಳಿದ್ನಲ್ಲ ಅದು. ಆಯ್ತು ರೀ, ನೀವ್ ಹೇಳ್ದಾಗೆ ಮಾಡ್ತೀನಿ. ಹಾ, ಸಿಂಹ ತನ್ನ ತಾನೇ ಇಲ್ಲಿಂದ ಹೊರಟು ಹೋಗುತ್ತೆ. ಉಳಿದ ಪ್ರಾಣಿ ಪಕ್ಷಿಗಳು ಭಯದಿಂದ ಅತ್ತಿತ್ತ ಓಡಾಡ್ತಿದ್ವು. ಸಿಂಹ ಆಗಮಿಸೋ ವಿಷಯ ತಿಳಿತಿದ್ದಂತೆ ಪ್ರಾಣಿ ಪಕ್ಷಿಗಳು ಕಂಗಾಲಾಗಿದ್ವು. ಎಲ್ಲವೂ ಅಲ್ಲಿ ಇಲ್ಲಿ ಅಡಗ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ವು. ಇದೇ ವೇಳೆ ದೂರದಿಂದ ಸಿಂಹದ ಘರ್ಜನೆ ಕೇಳಿ ಬಂತು. ಎಲ್ಲಾ ಪ್ರಾಣಿಗಳು ಮೌನವಾದ್ವು. ಕಾಡು ಇದ್ದಕ್ಕಿದ್ದ ಹಾಗೆ ಶಾಂತಿಯುತವಾಯ್ತು. ಸಿಂಹ ಘರ್ಜನೆಯೊಂದಿಗೆ ತನ್ನ ಗುಹೆ ಕಡೆಗೆ ಧಾವಿಸ್ತಿತ್ತು. ಎಲ್ಲಾ ಪ್ರಾಣಿಗಳು ಕದ್ದು ಮುಚ್ಚಿ ಸಿಂಹವನ್ನ ನೋಡ್ತಿದ್ವು. ಕೋತಿ ತನ್ನ ಕುಟುಂಬದೊಂದಿಗೆ ಸಿಂಹದ ಗುಹೆ ಒಳಗೆ ಇತ್ತು. ಸಿಂಹ ಗುಹೆಯ ಬಳಿ ಬರ್ತಿದ್ದಂತೆ ಆಗ ಗುಹೆಯ ಒಳಗಿಂದ ಚಮೇಲಿ ಕಿರುಚುವ ಶಬ್ದ ಜೋರಾಗಿ ಕೇಳಿಸುತ್ತೆ. ಜೊತೆಗೆ ಮಗು ಅಳೋ ಶಬ್ದನೂ ಕೇಳಿಸುತ್ತೆ. ಏನು ಅಂದ್ರೆ ಮಗುಗೆ ತಿನ್ನೋದಕ್ಕೆ ಸಿಂಹದ ಮಾಂಸ ತಗೊಂಡ್ ಬನ್ನಿ. ಮಗುಗ ಹಸಿವಾಗ್ತಿದೆ. ಇವತ್ ಮಗುಗೆ ಸಿಂಹದ ಊಟ ಬೇಕು. ಆಯ್ತು ಆಯ್ತು, ಈಗಲೇ ತಗೊಂಡ್ ಬರ್ತೀನಿ, ನೋಡ್ತಾ ಇರು. ಹೀಗೆ ಹೋಗಿ ಸಿಂಹದ ಕಿವಿ ಹಿಡ್ಕೊಂಡು ಹೀಗೆ ಬಂದ್ಬಿಡ್ತೀನಿ. ಆದಷ್ಟು ಬೇಗ ಮಗುಗೆ ಸಿಂಹದ ಊಟ ತಗೋಬನ್ನಿ. ಈ ವೇಳೆ ಸಿಂಹ ಇವರಿಬ್ಬರ ಮಾತುಗಳನ್ನ ಕೇಳಿ ಗಾಬರಿಗೊಳಗಾಗತ್ತೆ. ಅದು ಮನಸ್ಸಿನಲ್ಲೇ ಅಂದ್ಕೊಳ್ಳುತ್ತೆ, ಗೊತ್ತಿಲ್ಲ ಇದೆಂತಹ ಖತರ್ನಾಕ್ ಪ್ರಾಣಿ ಅಂತ. ಅದರ ಮರಿ ಸಿಂಹದ ಮಾಂಸ ತಿನ್ನುತ್ತೆ. ಹಾಗಾದ್ರೆ ಅವ್ರಿನ್ನೇನನ್ನ ತಿನ್ನಬಹುದು? ಇಲ್ಲ, ನಾನು ಗುಹೆಯ ಒಳಗೋಗಿ ನನ್ನ ಪ್ರಾಣನ ಕಳ್ಕೊಳ್ಳೋದಿಲ್ಲ. ಇಲ್ಲಿ ನನ್ನ ಪ್ರಾಣಕ್ಕೆ ಅಪಾಯ ಇದೆ. ಸಿಂಹ ಕೂಡಲೇ ಕಾಡಿನಿಂದ ತೆರಳೋದಕ್ ಶುರುವಾಗತ್ತೆ. ಎಲ್ಲಾ ಪ್ರಾಣಿಗಳು ನಗೋಕಾರಂಭಿಸ್ತವೆ. ಏನಾಯ್ತು ಮಹಾರಾಜ, ಈಗ ತಾನೇ ಬಂದ್ರಿ, ಆಗ್ಲೇ ಹೋಗ್ತಿದ್ದೀರಾ? ಏನಿಲ್ಲ, ಹಾಗೆ ಸ್ವಲ್ಪ ಕೆಲ್ಸ ನೆನ್ಪಾಯ್ತು. ಎಲ್ಲಾ ಪ್ರಾಣಿಗಳು ಜೋರಾಗಿ ನಗ್ತಾವೆ. ಸಿಂಹ ಕಾಡಿನಿಂದ ಆಚೆ ಹೋಗ್ತಿದ್ದ ಹಾಗೆ ಅದಕ್ಕೆ ಕುತಂತ್ರಿ ನರಿ ಎದುರಾಗತ್ತೆ. ಅದು ಗುಹೆಯಲ್ಲಿ ಕೋತಿ ವಾಸವಾಗಿರೋದ್ರ ಕುರಿತು ಸಿಂಹಕ್ಕೆ ಹೇಳ್ಬಿಡುತ್ತೆ. ಆದ್ರೆ ಸಿಂಹಕ್ಕೆ ನರಿಯ ಮಾತಿನ ಮೇಲೆ ನಂಬಿಕೆ ಇರಲ್ಲ. ಈ ವೇಳೆ ನರಿ ಹೇಳುತ್ತೆ, ಸರಿ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಅವಾಗ ನಿಮ್ಗೆ ನನ್ ಮೇಲ್ ನಂಬಿಕೆ ಬರುತ್ತೆ. ಅದಕ್ಕೆ ನಾನು ನನ್ ಬಾಲನ ನಿಮ್ ಬಾಲ ಜೊತೆ ಕಟ್ತೀನಿ. ಹಾ, ಇದು ಸರಿಯಾಗಿರತ್ತೆ. ಸಿಂಹ ಮತ್ತು ನರಿ ಬಾಲಗಳನ್ನ ಒಂದಕ್ಕೊಂದು ಕಟ್ಕೊಂಡು ಗುಹೆ ಬಳಿ ಬರ್ತಾವೆ. ಆಗ ಚಮೇಲಿ ಸಿಂಹದ ಜೊತೆ ನರಿ ಬರ್ತಾ ಇರೋದನ್ನ ನೋಡ್ತಾಳೆ ಮತ್ತು ಕೋತಿಗೆ ಹೇಳ್ತಾಳೆ. ಕೋತಿ ಹಿಂದೆ ಮಾಡಿದ್ದನ್ನೇ ಪುನರಾವರ್ತಿಸುತ್ತೆ. ಸಿಂಹ ಮತ್ತು ನರಿ ಗುಹೆಯ ಬಳಿ ಬರ್ತಿದ್ದಂತೆ ಚಮೇಲಿ ಬೊಬ್ಬೆ ಇಡೋದಕ್ಕೆ ಆರಂಭಿಸ್ತಾಳೆ. ಏನು ಅಂದ್ರೆ ನಾನ್ ನಮ್ಮ ಮಗುನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೂನು ಸಿಂಹದ ಮಾಂಸ ತಗೋಬನ್ನಿ. ಸ್ವಲ್ಪ ಸಮಾಧಾನದಿಂದ ಇರು, ನಾನು ನರಿಯನ್ನ ಕಳ್ಸಿದೀನಿ. ಅದು ಸಿಂಹನ ಕಟ್ಟಾಕಿ ತಗೊಂಡ್ ಬರುತ್ತೆ. ಸಿಂಹ ಕೋತಿ ಮಾತನ್ನ ಕೇಳಿ ಕೋಪದಿಂದ ನರಿ ಕಡೆಗೆ ನೋಡುತ್ತೆ. ಮೋಸಗಾರ ನರಿಯೇ, ನನ್ನನ್ನೇ ಸಾಯಿಸ್ಬೇಕು ಅಂತಿದೀಯಾ? ನೀನು ಈ ಅಪಾಯಕಾರಿ ಪ್ರಾಣಿ ಜೊತೆ ಸೇರ್ಕೊಂಡಿದೀಯಾ? ನರಿ ಬಾಲವನ್ನ ಕಟ್ಟಿದ್ದಂತೆಯೇ ಸಿಂಹ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಕಾಡಿನಿಂದ ಓಡ್ಬಿಡುತ್ತೆ. ಇಲ್ಲ ಮಹಾರಾಜ್, ಆತರ ಏನೂ ಇಲ್ಲ. ಈ ಕೋತಿ ಅಣ್ಣ ತುಂಬಾ ಬುದ್ಧಿವಂತ. ನಿಲ್ಲಿ ನಿಲ್ಲಿ, ನಾನ್ ನಿಜ ಹೇಳ್ತಾ ಇದ್ದೀನಿ, ನಿಂತ್ಕೊಳ್ಳಿ. ಹೀಗೆ ಕೋತಿಯ ಉಪಾಯದ ಕಾರಣದಿಂದ ಸಿಂಹ ಶಾಶ್ವತವಾಗಿ ಕಾಡಿನಿಂದ ದೂರ ತೆರಳುತ್ತೆ. ಮತ್ತೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಹಾಡಲು ಕುಣಿಯಲು ಆರಂಭಿಸ್ತವೆ. ಕೋತಿ ತನ್ನ ಪತ್ನಿ ಚಮೇಲಿ ಹಾಗೂ ಮಗುವಿನೊಂದಿಗೆ ಅದೇ ಗುಹೆಯಲ್ಲಿ ವಾಸ ಮುಂದುವರಿಸುತ್ತೆ.